Second prize goes to Jyoti. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. Third prize goes to Ram. Hi, hello everyone, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಬೆಲ್ ಐಕಾನ್ ಕೂಡ ಒತ್ತಿ ಸೊ ದಟ್ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನೀವು ನೋಡಬಹುದು. ಇದು ಗಣೇಶ ಫೆಸ್ಟಿವಲ್ ಈವೆಂಟ್ಸ್ ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಇದು ಸ್ವಲ್ಪ ಲೇಟ್ ಆಗಿ ಪೋಸ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದು ರೀಸನ್ಸ್ ಇಂದ. ಸೊ ಮಧ್ಯಾಹ್ನನೇ ಅನೌನ್ಸ್ ಮಾಡಿದ್ರು, ಅಂದ್ರೆ ಪ್ರೀವಿಯಸ್ ಡೇನೆ ಹೇಳಿದ್ರು ನೆಕ್ಸ್ಟ್ ಡೇ ಈವೆಂಟ್ಸ್ ಇರುತ್ತೆ ಅಂತ. ಸೊ ಫಸ್ಟ್ ಡೇ ಎಲ್ಲ ಲೇಡೀಸ್ಗೆಲ್ಲ ಮ್ಯೂಸಿಕಲ್ ಚೇರು ಹಾಗೆ ಕೆಲವೊಂದು ಗೇಮ್ಸ್ ಇಟ್ಟಿದ್ರು. ನೆಕ್ಸ್ಟ್ ಡೇ ಮಕ್ಕಳಿಗೆ ಡ್ರಾಯಿಂಗ್ ಕಾಂಪಿಟೇಷನ್ ಹಾಗೆ ಸಮ್ ಗೇಮ್ಸ್ ಕೂಡ ಇಟ್ಟಿದ್ರು. ಇನ್ನು ನನ್ನ ಮಗ ಡ್ರಾಯಿಂಗ್ ಮಾಡಲ್ಲ ಅಂತ ಕೂತಿದ್ದ. ಆಮೇಲೆ ಆ ಮಕ್ಳು ಡ್ರಾ ಮಾಡೋದ್ ನೋಡಿ ಅವ್ನು ಕೂಡ ಡ್ರಾ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಅವನು ರೆಡಿಯಾಗಿ ಕೂತ್ಕೊಂಡ. ಆಮೇಲೆ ಮಕ್ಳೆಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು. ಫುಲ್ ಗಲಾಟೆ ಇತ್ತು. ಒಂದ್ ಕಡೆ ಸಾಂಗ್ಸ್ ಎಲ್ಲ ಹಾಕಿದ್ರು, ಹಾಗೆ ಕ್ರಯನ್ಸ್ ಕೂಡ ಕೊಟ್ಟಿರ್ತಾರೆ, ಪೇಪರ್ ಶೀಟ್ ಕೂಡ ಕೊಡ್ತಾರೆ ಮಕ್ಕಳಿಗೆ ಡ್ರಾಯಿಂಗ್ ಮಾಡೋದಿಕ್ಕೆ. ಇನ್ನು ನನ್ ಮಗ ಅಂತೂ ತುಂಬಾ ಮುದ್ದಾಗಿ ಕುತ್ಕೊಂಡು ಡ್ರಾ ಮಾಡ್ತಾ ಇದ್ದ. ನನಗೆ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು. ಅಂದ್ರೆ ಏನ್ ಪ್ರೈಸ್ ಬರ್ಲಿದ್ರು ಪರವಾಗಿಲ್ಲ, ಜಸ್ಟ್ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿ ತುಂಬಾ ಮಕ್ಕಳು ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಅಪ್ ಟು ಥರ್ಡ್ ಪ್ರೈಸ್ ವರ್ಗೂ ಇರುತ್ತೆ ಇದ್ರಲ್ಲಿ. ಸೊ 3 ಮೆಂಬರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೋತಾರೆ, ಟಾಪ್ 3 ಯಾರು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಅಂತ. ಲಾಸ್ಟ್ ಇಯರ್ ಅಂತೂ ಗಣೇಶ ಥೀಮ್ ಅಲ್ಲೇ ಗಣೇಶನ್ ಮೂರ್ತಿನೇ ಡ್ರಾ ಮಾಡ್ಬೇಕು ಅಂತ ಹೇಳಿದ್ರು. ಬಟ್ ಈ ಸಲ ಯಾವ್ದಾದ್ರು ಡ್ರಾ ಮಾಡ್ಬೋದು, ಮಕ್ಳಿಗೆ ಏನ್ ಇಷ್ಟ ಅದನ್ನ ಮಾಡ್ಬೋದು ಅಂತ ಹೇಳಿದ್ರು. ಚಿಕ್ಕ ಮಕ್ಳೆಲ್ಲಾನು ಎಷ್ಟು ಮುದ್ದಾಗಿ ಕುತ್ಕೊಂಡು ಅವ್ರಿಗೆ ಏನ್ ಅನ್ಸುತ್ತೆ ಅವ್ರ ಇಮ್ಯಾಜಿನೇಷನ್ ತಕ್ಕಂತಾನೆ ಡ್ರಾ ಮಾಡ್ತಾ ಇದ್ರು. ಇನ್ನು ನನ್ ಮಗ ಅವನ್ಗೆ ಫ್ಲಾಗ್ ಡ್ರಾ ಮಾಡ್ಬೇಕು ಅಂತ ಅನ್ಸ್ತಾ ಇತ್ತು ಅನ್ಸುತ್ತೆ. ಸೊ ಅವನು ಫ್ಲಾಗ್ ಡ್ರಾ ಮಾಡ್ಕೊತಾ ಕೂತಿದ್ದ. ಮಕ್ಳೆಲ್ಲಾನು ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರು. ಹಾಗೆ 3 o'clock ಇಂದ ಸ್ಟಾರ್ಟ್ ಆಯ್ತು ಇದು ಈವೆಂಟ್. ಬಟ್ ಮಕ್ಳು ಇನ್ನೂ ಬರ್ತಾನೆ ಇದ್ರು. ಅಪ್ ಟು 4 ವರ್ಗು 5 ವರ್ಗು ಬರ್ತಾ ಇದ್ರು. 3 to 5 ಅಂತ ಹೇಳಿದ್ರು. ಸೊ ಬರ್ತಾನೆ ಇದ್ರು ಮಕ್ಳು, ಹಾಗೆ ಅಟೆಂಡ್ ಕೂಡ ಮಾಡ್ತಾ ಇದ್ರು. ಕೆಲವ್ರು ಬೇಗ ಕೂಡ ಮುಗಿಸ್ತಾ ಇದ್ರು. ಇನ್ನು ಫೈನಲಿ ಆಗಿ ನನ್ ಮಗ ಈ ರೀತಿ ಡ್ರಾ ಮಾಡಿದ್ದಾನೆ. ಒಂಥರ ಖುಷಿ ಆಯ್ತು ಇಷ್ಟು ಡ್ರಾಯಿಂಗ್ ನೋಡಿ ಕೂಡ. ಸನ್, ಫ್ಲಾಗ್, ಕ್ಲೌಡ್ಸ್ ಹಾಗೆ ಬರ್ಡ್ಸ್ ಅವನ ಇಮ್ಯಾಜಿನೇಷನ್ ತಕ್ಕಂಗೆ. ಅವನಿಗೆ ಡ್ರಾಯಿಂಗ್ ಅಂದ್ರೆ ಅಷ್ಟೊಂದು ಇಷ್ಟ ಆಗಿರಲ್ಲ. ಸೊ 5 o'clock ಆದ್ರೂ ಕೂಡ ಮಕ್ಳು ಇನ್ನೂ ಬರ್ತಾನೆ ಇದ್ರು. ಸೊ 5 o'clock ಆಗೇ ಬಿಡ್ತು. ಒಂದ್ 3 hours 2 hours ಅಲ್ಲೇ ಸ್ಪೆಂಡ್ ಆಯ್ತು. ಇನ್ನು ಮಕ್ಳಿಗೆ ಗೇಮ್ಸ್ ಎಲ್ಲ ಇಟ್ಟಿದ್ರು ಸೈಡ್ಗೆ, ಡಿಫ್ರೆಂಟ್ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ. ಸೊ ಅದ್ರಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾನೆ ನನ್ ಮಗ. ಅದ್ರಲ್ಲೂ ಕೂಡ ಲೈಕ್ ಗ್ರೇಡ್ ವೈಸ್ ಶಫಲ್ ಮಾಡಿ ಫಸ್ಟ್ ಟು ಥರ್ಡ್ ಟು ಫಿಫ್ತ್ ಆ ರೀತಿ ಶಫಲ್ ಮಾಡಿ ನಿಲ್ಸಿದ್ರು ಮಕ್ಕಳನ್ನ. ಕಷ್ಟ ಆಗುತ್ತಲ್ವಾ ಮಕ್ಕಳಿಗೆ ಮಾಡ್ತದ. ಬನ್ರೋ ಮಕ್ಕಳ ಹಿಂದೆ ಬನ್ನಿ. It's a very easy game. ನೆಕ್ಸ್ಟ್ ಅದೇ ಆಡಿಸ್ತಾರೆ. ಮುಗೀತು ಬಾರಮ್ಮ. ಅಷ್ಟು ಕಣ ಬಿಡಲ್ಲ ಈ ಸಲ. ಪಿಕಪ್ ದ ಕಪ್ ಗೇಮ್ ಅಂತೂ ತುಂಬಾ ಚೆನ್ನಾಗಿ ಆಡಿದ್ರು ಮಕ್ಕಳು. ಎಲ್ಲರೂ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರು. ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳವರೆಗೂ ಎಲ್ಲರೂ ಆಟ ಆಡಿದ್ರು. ಸೊ ಈ ಗೇಮ್ ಎಲ್ಲ ಆದ್ಮೇಲೆ ಹಾಗೆ ಮ್ಯೂಸಿಕಲ್ ಚೇರ್ ಹಾಕಿದ್ರು, ಅಂದ್ರೆ ದೊಡ್ಡವ್ರಿಗೆ
ಈಗ ಅಪ್ ಟು 5th ಸ್ಟ್ಯಾಂಡರ್ಡ್ ಮಾತ್ರ ಪಿಕಪ್ ದ ಕಪ್ ಇಟ್ಟಿದ್ರು. ಇನ್ನು ಅಬೋ 5th to 10th ಆ ಮಕ್ಕಳಿಗೆಲ್ಲ ಮ್ಯೂಸಿಕಲ್ ಚೇರ್ ಆಡಿಸಿದ್ರು. ಅದು ಕೂಡ ಚೆನ್ನಾಗಿ ಆಡಿದ್ರು ಮಕ್ಕಳೆಲ್ಲ ಸೇರಿ. ಅಂದರೆ ತುಂಬ ಮಕ್ಕಳು ಬಂದಿದ್ರು, ಚೇರ್ಸ್ ಎಲ್ಲ ಕಮ್ಮಿ ಇತ್ತು, ಅದು ಕೂಡ ಚೆನ್ನಾಗೇ ಆಡಿದ್ರು ಎಲ್ಲರೂ ಕಾಂಪಿಟೇಟಿವ್ ಆಗಿ. ದೊಡ್ಡ ಮಕ್ಕಳಿಗೆಲ್ಲ ಆಡ್ಸಿದ್ಮೇಲೆ ಚಿಕ್ಕ ಮಕ್ಕಳಿಗೆ ಆಡಿಸ್ತಾರೆ. ಅಂದ್ರೆ ಬಿಲೋ 4th ಮಕ್ಕಳಿಂದಾನು 1st ಸ್ಟ್ಯಾಂಡರ್ಡ್ ವರ್ಗು ತುಂಬಾ ಮಕ್ಕಳು ಬಂದಿದ್ರು, ಪುಟ್ಟ ಮಕ್ಕಳು. ಸೊ ಚೆನ್ನಾಗಿ ಆಡ್ತಾ ಇದ್ರು. ಆಮೇಲೆ ನೆಕ್ಸ್ಟ್ ಬ್ಯಾಚ್ ಕೂಡ ಇದೆ ಇದ್ರ ಹಿಂದ್ಗಡೆ. ಇದು ಜಸ್ಟ್ 5th 3rd 4th ಅಂತ ಅನ್ಸುತ್ತೆ, 3 ಸ್ಟ್ಯಾಂಡರ್ಡ್ಸ್. ಸೊ ಮಕ್ಕಳೆಲ್ಲ ಚೆನ್ನಾಗಿ ಆಡಿದ್ರು. ಏನಂದ್ರೆ ಬೇಜಾರು ಅಂದ್ರೆ ಚೇರ್ಸ್ ಕಮ್ಮಿ ಇತ್ತು, ಮಕ್ಕಳು ಜಾಸ್ತಿ ಇದ್ರು. ಫಸ್ಟ್ ರೌಂಡ್ ಅಲ್ಲಿ ಸುಮಾರು ಮಕ್ಕಳು ಔಟ್ ಆಗ್ಬಿಟ್ರು. ಎಲ್ಲ ಮಕ್ಕಳು ಅಳ್ತಾ ಇದ್ರು ಫುಲ್ಲು, ಸೋತಿದೀವಿ ಅಂತ. ಇನ್ನ ನನ್ ಮಗ ಕೂಡ ಫಸ್ಟ್ ರೌಂಡ್ ಅಲ್ಲಿ ಹೋಗ್ಬಿಟ್ಟು ಅವನು ಅಳ್ತಾ ಇದ್ದ ಫುಲ್ಲು. ಮಕ್ಳು ವಿನ್ ಆದ್ರೆ ಅವ್ರಿಗೊಂಥರ ಖುಷಿ, ಲೂಸ್ ಆಗ್ಬಿಟ್ರೆ ಅಂತೂ ತುಂಬಾ ಅಳ್ತಾ ಇದ್ರು. ಎಲ್ಲರೂ ಪುಟ್ಟ ಮಕ್ಳೆಲ್ಲ ಫುಲ್ ಅಳ್ತಾ ಇದ್ರು, ಅಯ್ಯೋ ನಾನು ಚೇರ್ ಸಿಕ್ಕಿಲ್ಲ ಅಂತ. ಆಮೇಲೆ ಇನ್ನೊಂದ್ ರೌಂಡ್ ಆಡ್ಸಕ್ಕೆ ಕೇಳಿದ್ವಿ, ಬಟ್ ಟೈಮ್ ಆಗ್ಬಿಟ್ಟಿತ್ತು ಆಲ್ರೆಡಿ ಅಂತ ಹೇಳಿ ನಾ ಆಡಿಸ್ಲಿಲ್ಲ. ನನ್ಗೂ ಒಂಥರ ಫನ್ನಿ ಅನ್ಸ್ತಾ ಇತ್ತು. ಬೇಬಿ ಚಿಕ್ಕ ಮಕ್ಳು, 1st ಸ್ಟ್ಯಾಂಡರ್ಡ್ ಮಕ್ಕಳು, ಇನ್ನ ಬಿಲೋ LKG ಅವರೆಲ್ಲರೂ ಆಡಕ್ ಸ್ಟಾರ್ಟ್ ಮಾಡಿದ್ರು. ಇನ್ನ ಫೈನಲಿ ಗೇಮ್ಸ್ ಎಲ್ಲ ಮುಗ್ದೋಯ್ತು, ಇನ್ನ ಮನೆಗೆ ಹೊರಟ್ವಿ. ಇನ್ನು ಈ ಇವೆಂಟ್ ಬಂದು ನೆಕ್ಸ್ಟ್ ಡೇ ಇವೆಂಟ್ ಆಗಿರುತ್ತೆ. ನನ್ಗೆ ಮುಂಚೆನೆ ಫೋನ್ ಮಾಡಿರ್ತಾರೆ ಇವರು, ಅಂದ್ರೆ ಮ್ಯೂಸಿಕಲ್ ಚೇರ್ ವಿನ್ ಆಗಿದ್ದೀನಲ್ವಾ, ಸೊ ಸೆಕೆಂಡ್ ಪ್ರೈಸ್ಗೆ ಬರ್ಬೇಕು, 7 o'clock ಇಂದ ಸ್ಟಾರ್ಟ್ ಆಗುತ್ತೆ ಪ್ರೋಗ್ರಾಮ್ಸ್ ಎಲ್ಲ ಅಂತ. ನಾವು ಹೋಗಿದ್ದು ಒಂದು 7:45 ಅರೌಂಡ್ ಹೋಗಿದ್ವಿ. ಮುಂಚೆ ಎಲ್ಲ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇತ್ತು ಚಿಕ್ಕ ಮಕ್ಕಳಿಗೆಲ್ಲ. ಹಾಗೆ ಇನ್ನ ಭರತನಾಟ್ಯಮು ಎಲ್ಲಾನು ಇಟ್ಟಿದ್ರು, ಸ್ವಲ್ಪ ಮತ್ತು ಆರ್ಕೆಸ್ಟ್ರಾ ಕೂಡ ಇಟ್ಟಿರ್ತಾರೆ. ಅಂದ್ರೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಆದ್ಮೇಲೆ ಲಾಸ್ಟಿಗೆ ಆರ್ಕೆಸ್ಟ್ರಾ ಇರ್ತಾರೆ. ನೈಟ್ ವರ್ಗೂ ಇತ್ತು, ನೈಟ್ 12 ವರ್ಗೂ ಆರ್ಕೆಸ್ಟ್ರಾ ನಡೀತಾ ಇತ್ತು ನಮ್ಮ ಏರಿಯಾದಲ್ಲಿ. ಆಮೇಲೆ ಚೇರ್ಸ್ ಎಲ್ಲ ಸಖತ್ತಾಗಿ ಅರೇಂಜ್ ಮಾಡಿ ಚೆನ್ನಾಗಿ ಮಾಡಿರ್ತಾರೆ. ಸೊ ಮಕ್ಳೆಲ್ಲಾನು, ಕೆಲವೊಂದ್ ಮಕ್ಳು ಸಾಂಗ್ ಕೂಡ ಹಾಡಿದ್ರು, ಅವ್ರ ಟ್ಯಾಲೆಂಟ್ ನ ಶೋ ಮಾಡಿದ್ರು. ಪ್ರತಿಯೊಂದ್ ಮಗು ಕೂಡ ಯಾರ್ಯಾರು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟಿದಾರೋ ಅವ್ರಿಗೆಲ್ಲರಿಗೂ ಮೆಡಲ್ಸ್ ಕೊಟ್ರು. ಇನ್ನೊಂದು ಭರತನಾಟ್ಯಂ ಡ್ಯಾನ್ಸ್ ಕೂಡ ಇತ್ತು. ಎವ್ರಿ ಇಯರ್ ಇವ್ರುಗಳೇ ಬಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಮ್ಮ ಏರಿಯಾದಲ್ಲಿ. ಹಾಗೆ ನಮ್ಮ ಏರಿಯಾ ಜನನೆಲ್ಲ ನಾವು ಒಟ್ಟಿಗೆ ಮೀಟ್ ಮಾಡ್ಬೋದು ಈ ಪ್ಲೇಸ್ ಅಲ್ಲಿ. ಅಂದ್ರೆ ಎಲ್ಲಿರೋರು ಕೂಡ ಬರ್ತಾರೆ, ಫುಲ್ ನಮ್ಮ ಏರಿಯಾ ಪೂರಾ ಜನನು ಬಂದು ಅಲ್ಲಿ ಶೋನ ನೋಡ್ತಾರೆ. ಹಾಗೆ ತುಂಬಾ ಖುಷಿ ಆಯ್ತು. ಇನ್ನು ಈವ್ನಿಂಗ್ ಹಾಗೆ ಮಳೆ ಬರೋ ತರ ಇತ್ತು, ಅದು ಬರ್ಲಿಲ್ಲ. ಜೈ ಹೋ ಜೈ ಹೋ ಜೈ ಹೋ ಜೈ ಹೋ ಜೈ ಹೋ ರತಿ ರತಿ ಸಚ್ಚಿ ಮೇರೆ ಜಾನ್ ಗವಾಯ್ ಹೇ ನಚ ಕಾಲೆ ನೀಲ ಆಸಮಾನ ಕಿ ತಲೆ. ಜೈ ಹೋ ಜೈ ಹೋ ಚಿಕ್ಕ ಮಕ್ಕಳು ಫ್ಯಾನ್ಸಿ ಡ್ರೆಸ್ ಹಾಕಿದ್ರು ಅಂತ ಹೇಳಿದ್ನಲ್ಲ, ಸೊ ಅವ್ರನ್ನೆಲ್ಲ ಸ್ಟೇಜ್ ಮೇಲೆ ಕರ್ಸಿ ಒಬ್ಬೊಬ್ರು ಕೂಡ ಒಂದೊಂದ್ ರೀತಿಯಾಗಿ ಹಾಡಾಡಿದ್ರು, ಮಂತ್ರ ಓದಿದ್ರು, ಸ್ತೋತ್ರ ಓದಿದ್ರು. ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು, ಚಿಕ್ಕ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾ ಇದಾರಲ್ಲ ಅಂತ. ಅವ್ರು ಕಾರ್ಪೊರೇಟರ್ ಅವ್ರಿಗೆ ಜಾಗ ಕೊಡಲ್ಲ ಅಂದ್ರಲ್ಲ ಇವ್ರೆ. गजेशादाय बालचंद्राय श्री गणेशाय धीमहि गुणातीत गुणप्रद वेष्टा. Hello. Hello.
ಗೊತ್ತಿಲ್ಲ ಅವ್ರು ಕಳಿಸೇ ಬಿಟ್ರು. ನಾನು ಹೇಳೋ ಅನ್ನೋಷ್ಟಿಗೆಲ್ಲ ಅವ್ರು ಕಳಿಸ್ಬಿಟ್ರು. ಎಲ್ಲರಿಗೂ ಏರಿಯಾ ಕಾರ್ಪೊರೇಟರ್ ಬಂದು ಎಲ್ಲರಿಗೂ ಮೆಡಲ್ಸ್ ಕೊಡ್ತಾರೆ. ಯಾರ್ಯಾರು ಸಾಂಗ್ ಹಾಡಿದ್ದಾರೆ ಅವ್ರಿಗೆಲ್ಲರಿಗೂ ಮೆಡಲ್ಸ್ ಸಿಗುತ್ತೆ. ಹಾಗೆ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಟ್ಟವ್ರಿಗೂ ಕೂಡ ಪ್ರತಿಯೊಬ್ಬರಿಗೂ ಮೆಡಲ್ಸ್ ಕೊಡ್ತಾರೆ. ಮಕ್ಳಿಗೆ ಇದೊಂಥರ ಖುಷಿ ಮೆಡಲ್ಸ್ ರಿಸೀವ್ ಮಾಡೋದು ಅಂದ್ರೆ. ಎಲ್ಲರಿಗೂ ಎಲ್ಲ ಮಕ್ಕಳು ಅಲ್ಲಿ ಯಾರ್ಯಾರು ಇದಾರಲ್ಲ ಭಕ್ತಿಯಿಂದಲೇ ನಿಮ್ಮ ಪಾದವ ಮುಟ್ಟಿ ಪ್ರಾರ್ಥಿಸು ಬೇಡುವೆ ಭಕ್ಷ್ಯಗಳದ ದರ್ಪಿಸುವೆನ. ರಂಗೋಲಿ ಕಾಂಪಿಟೇಷನ್ ಹಾಗೆ ಮ್ಯೂಸಿಕ್ ಚೇರ್ ಕಾಂಪಿಟೇಷನ್ ವಿನ್ ಆಗಿದ್ದವ್ರನ್ನ ಇನ್ವೈಟ್ ಮಾಡ್ತಾರೆ ಸ್ಟೇಜ್ ಮೇಲೆ. ಸೊ ಅವ್ರಿಗೂ ಕೂಡ ಪ್ರೈಸ್ ಕೊಡ್ತಾರೆ. ಫೋನ್ ನಂಬರ್ ಹೇಳ್ಬಿಡಿ. 6360749656. ಜೋರಾದ ಚಪ್ಪಾಳೆ. ಗಿಫ್ಟ್ ಸಿಕ್ಕಿದೆ. Second prize goes to Lakshmi HP. Second prize goes to Lakshmi HP. Third prize goes to Netra PR. ಅಲ್ಲಿಂದ ತೋರಿಸ್ಬೇಕು ಯಾರು. ನಾನು ಮ್ಯೂಸಿಕಲ್ ಚೇರ್ ಬರುತ್ತೆ ಅವಾಗ ಮಾಡಿ. Ladies musical chair. First prize goes to Deepali. ಜೋರಾದ ಚಪ್ಪಾಳೆ. Second prize goes to Jyoti. ಜೋರಾದ ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿ. Third prize goes to Radha. Third prize goes to Radha. ಇನ್ನು ನನಗೂ ಸೆಕೆಂಡ್ ಪ್ರೈಸ್ ಬಂತು. ಅಂದ್ರೆ ಲಾಸ್ಟ್ ಇಯರ್ ನನಗೆ ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ಅಲ್ಲಿ ಥರ್ಡ್ ಪ್ರೈಸ್ ಬಂದಿತ್ತು. ಈ ಸಲ ಸೆಕೆಂಡ್ ಪ್ರೈಸ್ ಬಂತು. ಸ್ಟೇಜ್ ಮೇಲೆ ಹೋಗಿ ಪ್ರೈಸ್ ತೆಸ್ಕೊಂಡ್ ಬಂದೆ. ಈ ಟೈಮಲ್ಲಿ ನನ್ನ ಮಗ ವಿಡಿಯೋ ಮಾಡ್ತಾ ಇದ್ದ. ಸೊ ಮಕ್ಕಳೆಲ್ಲಾನು ಖುಷಿಯಾಗಿದ್ರು, ಎಲ್ಲರಿಗೂ ಪ್ರೈಸ್ ಸಿಕ್ಕಿದೆ ಅಂತ. ಧ್ರುವಂತ್ ಹಾಗೂ ತನ್ವಿಕಾ. ಫಸ್ಟ್ ಪ್ರೈಸ್ ಗೋಸ್ ಟು ಧ್ರುವಂತ್ ಹಾಗೂ ತನ್ವಿಕಾ. ಅವನೀಶ್. Hello. Second prize goes to Kushi. ಈ ಕಾರ್ಯಕ್ರಮ ಮುಗಿದಿದ್ದಂಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಶುರು ಆಗುತ್ತೆ. ದಯಮಾಡಿ ಎಲ್ಲರೂ. Third prize goes to Mamika. Second standard to fifth standard grades. First prize goes to Chandan. ಹಾಡುಕೋಗಿಲೆ ನಿಮ್ಮೂರಿನ ತಂಡ, ನಿಮ್ಮದೇ ಏರಿಯಾದ ತಂಡ ಇದು. Chandan. First prize Chandan. Second prize goes to Viva. Third prize goes to Jnana Surya. Third prize goes to Jnana Surya. Musical chair. First. Third prize goes to Yojit.
First prize goes to Shrups Raj A. ಜೋರಾದ ಚಪ್ಪಾಳೆ. Second prize goes to Mithun Gowda M. Mithun Gowda M. ಆದ್ಯ ಧನ್ಯವಾದಗಳು. ಹಲೋ ಬೇಬಿ ಸಾಂಗ್ ಆಡುತ್ತಾ ಅನುರಾಗದಲ್ಲಿ ಕೊನೆಬೀದಿಯಲ್ಲಿ ನನಗೂ ನಿನಗೂ ಮನೆ ಮಾಡಿರುವೆ ಒಳಗೆ ಬರಲಿ ತಡೆಯಿಂದಿರುವೆ ಕಿಟಕಿಲೇನ. ಡಿಸ್ಟ್ರಿಬ್ಯೂಷನ್ ಎಲ್ಲ ಆದ್ಮೇಲೆ ಇನ್ನು ಆರ್ಕೆಸ್ಟ್ರಾ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಕೆಲವರು ಜನ ಕೂಡ ಎದ್ದಿರ್ತಾರೆ. ಅಂದ್ರೆ ಎಲ್ಲ ಡಿನ್ನರ್ ಟೈಮ್ ಆಗಿರುತ್ತೆ, ಅರೌಂಡ್ 8:30 ಸಮಥಿಂಗ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ಹೋಗಿರ್ತಾರೆ. ಇನ್ನು ಕೆಲವೊಂದು ಜನ ಇರ್ತಾರೆ. ಈ ಆರ್ಕೆಸ್ಟ್ರಾ ಅಂತೂ ಇವನಿಂದ ಕಂಟಿನ್ಯೂ ಆಗಿರುತ್ತೆ, ಅಪ್ ಟು 11 or 12 o'clock ವರೆಗೂ ಕಂಟಿನ್ಯೂಷನ್ ಇರುತ್ತೆ. ಎಲ್ಲ ಸಾಂಗ್ಸ್ ಎಲ್ಲಾನು ಆಡ್ತಾರೆ, ಚೆನ್ನಾಗಿರುತ್ತೆ. ಈವ್ನಿಂಗ್ ಅಲ್ಲಿ ಇದೆಲ್ಲ ಕೇಳೋದಕ್ಕೆ ಹಳೆ ಸಾಂಗ್ಸ್ ಎಲ್ಲ ಚೆನ್ನಾಗಿ ಆಡಿದ್ರು. ರಾಮನ ಅವತಾರ ರಘುಕುಲ ಸೋಮನ ಅವತಾರ. ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ನಮ್ಮ ಮನೆಗೆ ಬರ್ತೀವಿ. ನಾನು ನನ್ನ ಮಗ ಮಾತ್ರ ಹೋಗಿರ್ತೀವಿ. ನನ್ನ ಹಸ್ಬೆಂಡ್ಗೆ ವರ್ಕ್ ಇರತ್ತಂತ ಅವ್ರ ಮನೇಲೇ ಇರ್ತಾರೆ. ಸೊ ಮನೆಗೆ ಬಂದು ಗಿಫ್ಟ್ ಓಪನ್ ಮಾಡ್ತಿದ್ವಿ, ಗಿಫ್ಟ್ ಏನಿದೆ ಅಂತ. ಲಾಸ್ಟ್ ಟೈಮು ನಮಗೆ ಜ್ಯೂಸ್ ಗ್ಲಾಸಸ್ ಸಿಕ್ಕಿತ್ತು 3rd ಪ್ರೈಸ್ ಆಗಿ. ಈ ಸಲ 2nd ಪ್ರೈಸ್ ಆಗಿ ಏನ್ ಸಿಕ್ಕಿದೆ ಅಂತ ಓಪನ್ ಮಾಡ್ತಾ ಇದೀವಿ. ಬೇಕಾಗಿಲ್ಲ. ಇದು ಹಿಂಗನಮ್ಮ ಬರುತ್ತೆ. ವಾ ಕೀನ್ ಹಿಂಗೂ ಟ್ರೈ ಮಾಡ್ಬೋದಾ? ನನ್ನ ಮಗನಿಗಂತೂ ತುಂಬಾನೇ ಖುಷಿ ಆಗಿತ್ತು ಈ ಗಿಫ್ಟ್ ಎಲ್ಲ ನೋಡಿ, ಅಂದ್ರೆ ಈ ಪ್ರೈಸ್ ಎಲ್ಲ ನೋಡಿ. ಅವನಿಗೂ ಅವನು ತಂದಿದ್ದೀನಿ ಅನ್ನೋ ತರ ಫೀಲ್ ಆಗ್ತಾ ಇದ್ದ, ಅಷ್ಟೇ ಖುಷಿ ಪಡ್ತಾ ಇದ್ದ. ವಾ ಸಕ್ಕತ್ತಾಗಿದೆ. ಅದೇ ಎಷ್ಟು ಚೆನ್ನಾಗಿದೆ, ಸೋ ಕ್ಯೂಟ್, ಎಕ್ಸಲೆಂಟ್ ಆಗಿದೆ. ಯೂಟ್ಯೂಬ್ ಹಾಕಕ್ಕೆ ನೋಡಿ ಗೈಸ್, ಇದು ನನಗೆ ಮ್ಯೂಸಿಕಲ್ ಚೇರಲ್ಲಿ 2nd ಪ್ರೈಸ್ ಬಂದಿದೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಇದು ಪ್ರೈಸ್. ಈ ರೀತಿ ಕೊಟ್ಟಾಗ ಖುಷಿ ಅನಿಸುತ್ತೆ. ನಾನು ಜಸ್ಟ್ ಬೈ ಆಕ್ಸಿಡೆಂಟಲಿ ಹೋಗಿದ್ದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗೇಮಲ್ಲಿ ವಿನ್ ಆಗ್ತೀನಿ ಅಂತ. ಅಲ್ವೇನಾ? ಐ ವಾಸ್ ಜಸ್ಟ್ ಪ್ಲೇಯಿಂಗ್. ಗೋಲ್ಡ್ ಪ್ಲೇಟೆಡ್ ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ವಾ? ಎಲ್ಲ ಗೋಲ್ಡ್. ಅದೇ ಎಲ್ಲ ಓಪನ್ ಮಾಡಿಬಿಟ್ಟು ಇನ್ನು ಮತ್ತೆ ಆ ಪ್ಲೇಸ್ಗೆ ಹೋಗಿ ಪ್ರಸಾದ ಇಸ್ಕೊಂಡು ಮನೆಗೆ ಬರ್ತೀವಿ. ನಾನು ಈ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.